ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ನಿರ್ವಹಿಸುವರು. ಶಿಕ್ಷಕರ ಸಮಿತಿ ನಿರ್ಮಾಣ ತಂಡ ಮಾಡಿ ಕಲಿ. ನನ್ನ ಹೆಸರು ಸ್ಪಂದನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸೈಪ್ರ ಶಾಲೆ, ರಟ್ಟಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾನು ಹೇಳುತ್ತಿರುವ ಕಥೆಯ ಹೆಸರು ಬೇಸಿಗೆ ರಜೆ. ಒಂದು ಊರಿನಲ್ಲಿ ಸೋಮ, ಭೀಮ, ರೀಮಾ, ಸೀಮಾ ಎನ್ನುವ 4 ಗೆಳೆಯರಿದ್ದರು. ಒಂದು ಬೇಸಿಗೆ ರಜೆಯ ದಿನ. ಅದಕ್ಕೆ ಅವರು ತಮ್ಮ ತಮ್ಮ ಊರಿಗೆ ಹೋಗಲು ಸಿದ್ಧರಾದರು. ಹೀಗೆ ಹೋಗುತ್ತಿರುವಾಗ ಪ್ರಕೃತಿಯ ಅಂದವನ್ನು ಸವಿಯುತ್ತಾ ಅವರವರ ಊರಿಗೆ ತಲುಪಿದರು. ಅಲ್ಲಿ ಲಗೋರಿ, ಚಿನ್ನಿದಾಂಡು ಹೀಗೆ ಅನೇಕ ಆಟಗಳನ್ನು ಆಡುತ್ತಾ ಅಜ್ಜ ಅಜ್ಜಿಯವರ ಜೊತೆಗೆ ಸಂತೋಷದಿಂದ ಸಮಯ ಕಳೆದರು. ಅದಾದ ನಂತರ ಬೇಸಿಗೆ ರಜೆಯು ಮುಗಿಯಿತು. ಹಾಗೆ ಸಂತೋಷದಿಂದ ಪಟ್ಟಣಕ್ಕೆ ಹೆಜ್ಜೆ ಹಾಕಲು ಸಿದ್ಧರಾದರು. ಹೀಗೆ ಹೋಗುತ್ತಿರುವಾಗ ದಾರಿಯ ಮಧ್ಯದಲ್ಲಿ ದೊಡ್ಡದಾದ ಒಂದು ಮರದ ಕೊಂಬೆ ಕೆಳಗೆ ಬಿದ್ದಿತು. ಅದನ್ನು ಕಂಡ ಎಲ್ಲ ಸ್ನೇಹಿತರು ಗಾಬರಿಗೊಂಡರು. ಇದನ್ನು ಏನು ಮಾಡುವುದು ಎಂದು ಮತ್ತೆ ಗಾಬರಿಗೊಂಡರು. ಅದಕ್ಕೆ ಭೀಮ ಹೇಳಿದನು, ನಾನಿರುವಾಗ ನೀವೇಕೆ ಚಿಂತೆ ಮಾಡುತ್ತಿದ್ದೀರಿ? ನಾನು ಅದನ್ನು ಒಂದೇ ಕೈಯಲ್ಲಿ ಎತ್ತಿ ಬಿಸಾಕುತ್ತೇನೆ ಎಂದು ಜಂಬದಿಂದ ಹೇಳಿದನು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲೇ ಇಲ್ಲ. ಆಗ ಸೋಮ ಹೇಳಿದನು, ನಾವೆಲ್ಲರೂ ಸೇರಿ ಇದನ್ನು ಎತ್ತಿ ಬಿಸಾಕೋಣ ಎಂದು ಹೇಳಿದನು. ಅದಕ್ಕೆ ಎಲ್ಲ ಸ್ನೇಹಿತರು ಒಪ್ಪಿ ಅದನ್ನು ಬಿಸಾಕಿದರು. ಆಮೇಲೆ ಸಂತೋಷದಿಂದ ಪಟ್ಟಣಕ್ಕೆ ಹೆಜ್ಜೆ ಹಾಕಿದರು. ಇದರ ನೀತಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಧನ್ಯವಾದಗಳು.